ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತೊಂದು ಆರೋಗ್ಯಕರವಾದ ರೆಸಿಪಿ ತಂದಿದ್ದೀನಿ ಫ್ರೆಂಡ್. ಅದೇನೆಂದರೆ ರಾಗಿ ಶಾಮಿಯಾ ಉಪ್ಪಿಟ್ಟು ಫ್ರೆಂಡ್. ತುಂಬಾ ರುಚಿಯಾಗಿತ್ತು ನೋಡಿ. ಅದನ್ನು ಮಾಡೋಕ್ಕೆ ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೇನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಆ ರಾಗಿ ಶಾವಿಗೆಗೆ ನಾವು ನೆನೆಸಿದಾಗ ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ನಾನು. ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ, ತರಿಸಿದ್ದೆ ಉಪ್ಪಿಟ್ಟು ಮಾಡೋಣ ಅಂತ. ಹಾಗಾಗಿ ನಾನು ಅನಿಲ್ ಶಾವಿಗೆ ರಾಗಿ ಇದು ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್. ತುಂಬಾ ರುಚಿಯಾಗಿತ್ತು ಫ್ರೆಂಡ್. ನೋಡಿ, ಒಂದು 2 ನಿಮಿಷ ನೆನೆಸ್ಕೊಳ್ಳಿ ಅಷ್ಟೇ ತಣ್ಣೀರಲ್ಲಿ. 2-3 ನಿಮಿಷ ಅಷ್ಟೇ ನೆನೆಸ್ಬೇಕು ಫ್ರೆಂಡ್, ಜಾಸ್ತಿ ಹೊತ್ತು ನೆನೆಸ್ಬಾರ್ದು. ನೋಡಿ, ಈಗ ನಾನು ನೀರಲ್ಲಿ ಹಾಕಿ ನೆನೆಸ್ತಾ ಇದ್ದೀನಿ. ಒಂದು 1/4 kg ಅಷ್ಟು, ಅರ್ಧ kg ಪ್ಯಾಕೆಟ್ ಅದು, 1/4 kg ನೆನೆಸ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ನೆನೆಸಿ ಸಾಕು. ನೋಡಿ, ಇವಾಗ ನೆಂದಿದೆ. ಅದನ್ನೆಲ್ಲ ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಆಲ್ರೆಡಿ ನಾನು ಎಣ್ಣೆ ಹೆಚ್ಚಿಟ್ಕೊಂಡಿದ್ದೆ ಇಡ್ಲಿ ಸ್ಟ್ಯಾಂಡ್ಗೆ. ಅದನ್ನೆಲ್ಲ ಸ್ವಲ್ಪ ಇದಾಗಿ ಹಿಂಡಿ, ತುಂಬ ಟೈಟಾಗಿ ನೀರು ಹಿಂಡೋಕ್ಕೆ ಹೋಗಬೇಡಿ, ಸ್ಮೂತಾಗಿ ಹಿಂಡಿ ಅದನ್ನೆಲ್ಲ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇಡ್ಲಿ ಪ್ಲೇಟ್ಗೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ನೋಡಿ, 2ಕ್ಕೆ ಹಾಕ್ಕೊಂಡೆ ನಾನು. ಈಗ ಅದನ್ನು ಇಡ್ಲಿ ಸ್ಟ್ಯಾಂಡ್ನ ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು, ನೀರು ಆಲ್ರೆಡಿ ಕಾಯ್ದಿದೆ. ಒಂದು 4 ನಿಮಿಷ ಬೇಯಿಸ್ಕೊಂಡೆ ಸಾಕು. 4 ನಿಮಿಷ ಬೇಯಿಸ್ಕೊಳ್ಳಿ, ತುಂಬ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ. ಈಗ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಬೆಂದಿರೋ ಶಾವಿಗೆ ಎಲ್ಲ ನೋಡಿ ಈ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಹಾರಕ್ಕೆ ಬಿಟ್ಟಿದ್ದೀನಿ. ಹಾಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಿದೆ. ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಜೀರಿಗೆ ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಗೋಡಂಬಿ ಹಾಕ್ಕೊಳ್ಳೋಣ. ನೋಡಿ, ಜೀರಿಗೆ ಸಾಸಿವೆ ಚಟಪಟ ಅಂದಿದೆ. ಈಗ ಗೋಡಂಬಿ ತೊಗೊಂಡಿದ್ದೀನಿ, ಗೋಡಂಬಿ ಕೂಡ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಕೆಂಪಗಾಗಲಿ ಸ್ವಲ್ಪ. ಗೋಡಂಬಿ ಕೆಂಪಗಾದ ತಕ್ಷಣ ನಾವು ಉದ್ದಿನಬೇಳೆ, ಕಡಲೆಬೇಳೆ, ನಾನು ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಕಟಮ್ ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ ಕಡಲೆಬೇಳೆ ನೆನೆಸಿಟ್ಕೊಂಡಿರೋದನ್ನು ಹಾಕಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ನಿಮ್ಗೆ ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಿಮ್ಮ ಆಪ್ಷನಲ್ ಅದು. ಒಂದು 4-5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೀವು ಏನು ಬೇಕಾದ್ರೂ ಹಾಕ್ಕೋಬೋದು, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು. ನಾನು ಬರೀ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ, ಒಂದು ಅರ್ಧ. ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಹಾಕಿ, ಬೇಗ ಫ್ರೈ ಆಗುತ್ತೆ. ಒಂದು 1/4 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ. ಈರುಳ್ಳಿ ಕ್ಯಾರೆಟ್ ಎಲ್ಲ ಬೇಯಲಿ. ಸ್ವಲ್ಪ ಖಾರ ಮುಂದೆ ಮಾಡ್ಕೊಳ್ಳಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ನೋಡಿ, ಇನ್ನೇನು ಬೇಯಿತು. ಇವಾಗ ನಾವಾಗಲೇ ಬೇಯಿಸಿಟ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಆ ಶಾವಿಗೆ ಹಾಕ್ಕೊಳ ಬನ್ನಿ. ಸ್ವಲ್ಪ ಬಿಸಿ ಇದ್ದಂಗೆ ಪುಡಿ ಮಾಡಿ ಇಟ್ಕೊಂಬಿಡಿ, ಇಲ್ಲಾಂದರೆ ಎಲ್ಲ ಮೆತ್ತಗೆ ಉಂಡೆ ಆಗಿಬಿಡುತ್ತೆ. ಈಗೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡು ಹಾಕಿ. ಆಲ್ರೆಡಿ ಆಗಲೇ ಶಾವಿಗೆ ನೆನ್ಸಕ್ಕೆ ಹಾಕಿದ್ವಿ, ಮತ್ತು ತರಕಾರಿ ಬೇಯಕ್ಕೆ ಹಾಕಿದ್ವಿ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್. ತುಂಬಾ ಚೆನ್ನಾಗಿತ್ತು ಫ್ರೆಂಡ್, ಮಾಡಿದ್ದೆ ನಾನು ಟಿಫನ್ಗೆ. ಇವಾಗ ಒಂದು ದೊಡ್ಡ ಹಿಡಿಯುವಷ್ಟು ಕೊತ್ತಂಬರಿ, ಹಾಗೆ ಒಂದು 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಸೂಪರ್ ಟೇಸ್ಟ್ ಇರುತ್ತೆ. ಕೊತ್ತಂಬರಿ, ತೆಂಗಿನಕಾಯಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಇರುತ್ತೆ. ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಕೋಬೋದು, ಬಟ್ ರುಚಿ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ. ಹುಳಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರೆ ಮಾತ್ರ. ನಿಂಬೆಹಣ್ಣು ಮಾತ್ರ ಸ್ಕಿಪ್ ಮಾಡಬೇಡಿ, ನಿಂಬೆಹಣ್ಣು ಹಾಕಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ವಯಸ್ಸಾದವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿತ್ತು. ನೀವು ಕೂಡ ಇದ್ರ ಜೊತೆ ಚಟ್ನಿ ಆದರೂ ಮಾಡ್ಕೊಳ್ಳಿ, ಇಲ್ವಾ ಗಟ್ಟಿ ಮೊಸರಾದರೂ ಸರ್ವ್ ಮಾಡಿ. ನೋಡಿ, ಇವಾಗ ರೆಡಿ ಆಗಿದೆ ರಾಗಿ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮೊಸರು ಜೊತೆ ಸರ್ವ್ ಮಾಡಿದೆ. ನೀವು ಬೇಕಾದ್ರೆ ಚಟ್ನಿ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್, ಧನ್ಯವಾದಗಳು.